ನಮಸ್ಕಾರ. ಸರ್, ಉಪಾಧ್ಯಕ್ಷರಾಗಿ ಸಹಕಾರ ಸಂಘಕ್ಕೆ ಯಾವಾಗ ಬಂದ್ರಿ ಸರ್, ಅಥವಾ ಡೈರೆಕ್ಟ್ರಾಗಿ ಯಾವಾಗ ಬಂದ್ರಿ? ಎಷ್ಟರಲ್ಲಿ ನೀವು? ಡೈರೆಕ್ಟರ್ ಆಗಿ ಇವತ್ತಿಗೆ 2.5 ವರ್ಷ ಆಗಿದೆ. 2.5 ವರ್ಷದಿಂದ ನಂದು ಪೂರ್ತಿ ಇದೆ ಹೇಳ ನಾನು ಫುಲ್ ಯಾವಾಗ ಸ್ಟಾರ್ಟಿಂಗ್ ಯಾವಾಗ ಬಂದ್ರೆ ಅದೇ ಹೇಳ್ಬಿಡಿ. ನನ್ನ ಹೆಸರು ಅಡ್ಡ ಪ್ರಕಾಶ್ ಕುಶಾಲಪ್ಪ. ನಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲ್ಲೇ ಮುಗಿಸಿದ್ದೀನಿ. ಮತ್ತು ಇನ್ನೊಂದು ವಿಶೇಷ ಏನಂದರೆ 22 ವರ್ಷ ನಾನು ಆರ್ಮಿಯಲ್ಲಿದ್ದೆ, ಮಾಜಿ ಸೈನಿಕ. ಒಂದು ಒಳ್ಳೆ ವಿಚಾರ ಸರ್, ನಿಜವಾಗ್ಲೂ ಖುಷಿ ವಿಚಾರ. ಇದರಲ್ಲಿ ಮಾಜಿ ಸೈನಿಕರು ಬರೋದು ಭಾರಿ ರೇರ್ ಸರ್, ರೇರ್ ಇರೋದಿಲ್ಲ ಎಲ್ಲ. ಈಗ ನಾನು ನೋಡ್ತಾ ಇದ್ದೇನೆ ಕೊಡಗಿನಲ್ಲಿ, ನಾನು ಮಡಿಕೇರಿ ಯೂನಿಯನ್ನ ಡೈರೆಕ್ಟರ್ ಆಗಿದ್ದೀನಿ, ಸಹಕಾರ ಯೂನಿಯನ್ದು ಅಲ್ಲೂ ಡೈರೆಕ್ಟರ್ ಆಗಿದ್ದೀನಿ. ಇಲ್ಲೂ ಇಲ್ಲ ಸರ್, ಇಲ್ಲ ನಾನು ನೋಡಿದ್ದೆ. ಎಲ್ಲೋ ಒಂದು 2-3 ಸೊಸೈಟಿಯಲ್ಲಿ ಮಾತ್ರ ಒಂದು 3-4 ಜನ ಇದ್ದಾರೆ. ನಾನು ನೀವು ಎರಡನೇವರು, ನಾನು ಎರಡನೇವರು ನೀವು. ಹೌದೌದು, ಒಂದು 20-22 ವರ್ಷ ಸರ್ವಿಸ್ ಮಾಡಿದ್ದೀನಿ. ಎಲ್ಲ ಜನರ ಜೊತೆಲಿ ಬೆರ್ತಿದ್ದೀನಿ. ಹಾಗೆ ಇಲ್ಲೂ ಒಳ್ಳೆ ಮತ್ತೆ ನಮ್ಮ ಹೊನ್ನಪೇಟೆ ಕೊಡವ ಸಮಾಜದ ಒಂದು ಡೈರೆಕ್ಟರ್ ಆಗಿದ್ದೀನಿ. ಮತ್ತೆ ನಮ್ಮ ನಾಡಿನ ಒಂದು ಮುಖಂಡನಾಗಿದ್ದೀನಿ. ಮತ್ತೆ ಇದ್ರದ್ದು ಒಂದು ಡೈರೆಕ್ಟರ್ ಆಗಿದ್ದೆ. ಈಗ ಮೊನ್ನೆ 27ಗೆ ನಮ್ಮ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಒಂದು ತೆರವಾಗಿದ್ದ ಸ್ಥಾನ, ಒಂದು ಚೀರಂಡ ಕಂದಸುಬ್ಬಯ್ಯ ಅಂತೇಳಿ ಇಲ್ಲಿ ಅವರು 20 ವರ್ಷ ಸರ್ವಿಸ್ ಮಾಡಿದ್ದು. ಅವರ ಅಕಾಲಿಕ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು. ಅದರ ಜೊತೆಗೆ ಉಪಾಧ್ಯಕ್ಷ ಸ್ಥಾನವೂ ತೆರವಾಗಿತ್ತು. ಹಾಗೆ ಮತದಾನ ನಡೆಯಿತು. ಅಧ್ಯಕ್ಷರಾಗಿ ಕೋಳೆರ ದಿನವರು, ಉಪಾಧ್ಯಕ್ಷರಾಗಿ ನಾನು ಅಂತ ಹೇಳಿದ್ರೆ ಅಡ್ಡ ಪ್ರಕಾಶ್ ಕುಶಾಲಪ್ಪ ಆಯ್ಕೆಯಾಗಿದ್ದೇವೆ. ನಮ್ಮ ಅವಧಿಯಲ್ಲಿ ಹೇಗೆ ಆಗ್ತದೆ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ನಮ್ಮ ಆಶಾಭಾವನೆ ಇದೆ. ಹಾಗೆ ನಡ್ಸ್ಕೊಂಡು ಹೋಗ್ತೀವಿ. ಹಾಗೆ ನಮ್ಮ ಜೊತೆಯಲ್ಲಿರುವಂಥ ನಿರ್ದೇಶಕರು ನಮ್ಮ ಜೊತೆಯಲ್ಲಿ ಭಾರಿ ಚೆನ್ನಾಗಿದ್ದಾರೆ. ಹಾಗೆ ಸಿಬ್ಬಂದಿ ವರ್ಗ ನಾವು ಏನು ಹೇಳಿದ್ರು ಅದನ್ನು ಮಾಡುವಂಥವರಾಗಿದ್ದಾರೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ. ಅಟೆಂಡರಿಂದ ಹಿಡಿದು ಸಿ ಒ ಅವರಿಗೆ ಚೆನ್ನಾಗಿದ್ದಾರೆ. ಸರ್, ನಿಜವಾಗ್ಲೂ ಬಂದಿಗೆ ಅಭಿನಂದನೆಗಳು. ಹೊಸ್ದಾಗಿ ಕೂತಿದ್ದರು ಇಬ್ಬರು ಕೂಡ ಈ ಚೇರಲ್ಲಿ, ಇಬ್ಬರಿಗೂ ಅಭಿನಂದನೆಗಳು. ಸರ್, ಜೊತೆಗೆ ಏನಾಗುತ್ತೆ ಅಂದ್ರೆ ಹೊಸ್ದಾಗಿ ಬಂದಿರ್ತೀರ, ಕನಸುಗಳಿರ್ತಾರೆ, ಸುಮ್ಮನೆ ಬರಲ್ಲ. ಸಂಘಕ್ಕೆ ಬಂದು ಕೂತಾಗ ನಾನು ಏನಾದರೂ ಒಂದು ಮಾಡಿ ಹೋಗ್ಬೇಕು, ಸುಮ್ಮನೆ ಹೋಗೋಕ್ಕಾಗಲ್ಲ. ಇಲ್ಲಿ ಬಂದಿಲ್ಲಿ 5 ವರ್ಷ ಮುಗಿಸ್ಕೊಂಡು ಸುಮ್ಮನೆ ಎದ್ದೋಗ್ಬಿಟ್ರೆ ಬೆಲೆ ಇಲ್ಲ ಅದಕ್ಕೆ. ನಾನೇನು ಅಧ್ಯಕ್ಷ ಆಗಿದ್ದೆ, ಅಲ್ಲಿ ಬಂದೆ, ನೀನು ಏನು ಮಾಡಿದಪ್ಪ ಅಧ್ಯಕ್ಷ ಆಗಿ, ಉಪಾಧ್ಯಕ್ಷ ಏನು ಮಾಡಿದೆ, ಬಂದು ಕೂತ್ಕೊಂಡ್ರಿ, ಟೀ ಕಾಫಿ ಕುಡಿದ್ರಿ, ಮನೆಗೆ ಹೋದ್ರಿ, ಇಷ್ಟೆಲ್ಲ ಮಾಡಿದ್ದು ಅನ್ನೋದು ಆಗಬಾರ್ದು. ಸೊ ಹಾಗಾಗಿ ಯಾರೇ ಬಂದರೂ ಒಂದು ಕನಸು ಇಟ್ಕೊಂಡಿರ್ತಾರೆ, ನಾನು ಸಂಘವನ್ನು ಮಾಡ್ತೀನಿ ಅಂತ. ಸೊ ನಿಮ್ಮ ಕನಸು ಬಗ್ಗೆ ಮಾತನಾಡುವಾಗಲೇ ನಮ್ಮ ಸಂಘದಲ್ಲಿ ನಾನು ಆಗಲೇ ಹೇಳಿದೆ 1370 ಸದಸ್ಯರಿದ್ದಾರೆ. ಅವರು ಯಾವುದೇ ಸಮಯದಲ್ಲಿ ಬಂದರೂ ಕೂಡ ಏನು ಗೊಬ್ಬರ ಬೇಕು, ಬೇರೆ ಏನಾದರೂ ಒಂದು ಬೇಕು ಅಂತ ಹೇಳಿದ್ರೆ ನಾವು ಅವರಿಗೆ ಸಹಾಯ ಮಾಡಲೇಬೇಕು. ಇಲ್ಲದಂದ್ರೆ ನಾವು ಇಲ್ಲಿದ್ದು ಪ್ರಯೋಜನ ಇಲ್ಲ. ಸದಸ್ಯರುಗಳಿಗೆ ಈಗ ಸುಮಾರು ಸದಸ್ಯರುಗಳು 100ಕ್ಕೆ 50% ಸದಸ್ಯರು ಗೊಬ್ಬರವನ್ನು ಸಾಲವಾಗಿ ತಗೊಂಡು ಹೋಗ್ತಾರೆ, ಅದನ್ನು ಹಾಗೆ ಕಟ್ತಾರೆ. ಅವರಿಗೆ ನಾವು ಡೈರೆಕ್ಟರ್ ಆದವರು, ನಿರ್ದೇಶಕರಾದವರು, ಅಧ್ಯಕ್ಷರಾದವರು ಅವರಿಗೆ ಒಂದು ಪರ್ಮಿಷನ್ ಕೊಡಬೇಕು, ಆರ್ಡರ್ ಮಾಡಬೇಕು. ಆಗ ನಾವು ಅದನ್ನು ಮಾಡಿಯೇ ಮಾಡಬೇಕು. ಆಗೋದಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಈ ಸೀಟಲ್ಲಿ ಕೂತು ಪ್ರಯೋಜನ ಇಲ್ಲ ಇಲ್ವಾ? ಆ ಥರ ಅವರು ಯಾವುದೇ ಟೈಮಲ್ಲಿ ನಮ್ಮನ್ನು ಫೋನ್ ಮಾಡಿ ಕರೆದು ನಾವು ಬರುವಂಥರ ಹೇಳಿರ್ತೀವಿ. ಖಂಡಿತ ಅಷ್ಟೇ ಸರ್, ಏನು ಮಾಡಬೇಕಾಗಿಲ್ಲ. ಜನರಿಗೆ ಒಳ್ಳೆ ಸರ್ವಿಸ್ ಅಷ್ಟೇ. ಯಾರು ನೀವು ನಂಬಿರ್ತಾರೋ, ನಿಮ್ಮ ನಂಬಿ ಮತವನ್ನು ಕೊಟ್ಟಿರ್ತಾರೋ ಅವ್ರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಟ್ಬಿಟ್ರೆ ಅದಕ್ಕಿಂತ ದೊಡ್ಡ ವಿಚಾರ ಮತ್ತೊಂದು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸರ್, ಜೊತೆಗೆ ನೀವಿಬ್ಬರು ಇದ್ದೀರಲ್ಲ ಸರ್, ಇದು ಅಧ್ಯಕ್ಷರು ಉಪಾಧ್ಯಕ್ಷರು, ನಿಮ್ಮ ಬಾಂಧವ್ಯ ಚೆನ್ನಾಗಿರ್ಬೇಕು. ಯಾಕೆಂದರೆ ಅಧ್ಯಕ್ಷರ ಹತ್ತಿರ ಮಾತಾಡ್ರೆ ನೀವು ಇರೋಸ್ತಕ್ಕಂಥದ್ದು ಮಾತಾಡ್ರೆ ಅಧ್ಯಕ್ಷ ಆಗಲ್ಲ ಇದು ಮಾಡೋಕ್ಕಾಗಲ್ಲ ಅನ್ನೋ ಕೂತ್ಬಿಟ್ರೆ ಸಂಘ ಮುಂದಕ್ಕೆ ಹೋಗೋದು ಹೇಗೆ? ಸಾಧ್ಯನೇ ಇಲ್ಲ. ಹೇಳಿ ಸರ್. ಪರಿಸ್ಥಿತಿಯಲ್ಲಿ ಇವಾಗ ಒಂದು 3-4 ದಿವಸ ಮುಂಚೆ ನಮ್ಮ ಇಲೆಕ್ಷನ್ ನಡೀತು ಸರ್. ಅಲ್ಲಿ ಅಧ್ಯಕ್ಷರು ನಾನಾಗಿ, ಉಪಾಧ್ಯಕ್ಷರಾಗಿ ಇವರು ಚುನಾಯಿತರಾದ್ರು. 2-3 ದಿವಸ ನಡೀತಾ ಇದೆ. ಇವಾಗ ಏನು ತೊಂದರೆ ಆಗಿಲ್ಲ. ಫ್ಯೂಚರ್ ಅಷ್ಟೇ ಚೆನ್ನಾಗಿ ನಡ್ಸ್ಕೊಂಡು ಹೋಗುವಂಥವ್ರ ಭರವಸೆ ನನಗೂ ಇದೆ, ಇವ್ರಿಗೂ ಇದೆ. ಮತ್ತು ಆಡಳಿತ ಮಂಡಳಿ ಪರವಾಗಿ ಎಲ್ಲರೂ, ನಮ್ಮ ಸಿಬ್ಬಂದಿ ವರ್ಗ, ನಮ್ಮ CEO ಬೆಸ್ಟ್ ಮ್ಯಾನ್, ಈಸ್ ಗಾಟ್ ಅ ವೆರಿ ಗುಡ್ ನಾಲೆಜ್. ತುಂಬ ಬ್ರಿಲಿಯಂಟ್ ಅವರು, ನಾಲೆಜ್ ಚೆನ್ನಾಗಿದೆ. ಅದ್ರ ಬಗ್ಗೆ 2 ಮಾತಿಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ನಾವು ಈಗ 3 ದಿವಸ ಆಗಿದೆ ನಮ್ಮದು
ನಮ್ಮ ಜೊತೆ ಇರುವ ನಿರ್ದೇಶಕರು ಹಾಗೆ. ಹೌದು, ಬೋಧಿಸ್ತಾರೆ ಹೇಳಲಿಕ್ಕೂ ಕಷ್ಟ ಇನ್ನು ಕೂಡ. ಇಲ್ಲ, ನಾವು ಮೊದಲಿಂದ ಇದ್ದೇವೆ ಅಲ್ಲ, ನಮ್ಮ ಬಾಂಧವ್ಯ ಚೆನ್ನಾಗಿದೆ. ಹಾಗೆ ಇವರು ನಮ್ಮ ಸಿಬ್ಬಂದಿಗಳು ಹಾಗೆ ನಾವು ಬಂದ್ರೆ ಅವರಿಗೆ ಒಂಥರ ಖುಷಿ ವಿಚಾರ, ಹುಮ್ಮಸ್ಸು ಬರ್ತದೆ ಅವರಿಗೆ. ಅದೆಲ್ಲ ನಡೀತಾ ಇದೆ. ಎಲ್ಲಿದ್ರು ಫೋನ್ ಮಾಡ್ತಾರೆ ನಮ್ಮ ಸದಸ್ಯರುಗಳು. ಏನು ಬೇಕಾದ್ರೂ ನಾವು ಹೆದರೋದಿಲ್ಲ, ಮಾಡಿಕೊಡ್ತೇವೆ. ಅವ್ರು ಕಟ್ಟೋದಾದ್ರೂ ಅವ್ರನ್ನ ಕಟ್ಟಿಸುವಂತ ತಾಕತ್ತು ನಮಗೆ. ಅದೇ ಸರ್ ಬೇಕಾದ್ರೆ ಫೈನಲ್ ಬೇಕಾಗಿರ್ತಕ್ಕಂಥದ್ದು ಇದು. ಏನಂತ ಹೇಳಿದ್ರೆ, ಈಗ ನೀವು ಒಂದು 20 ಬ್ಯಾಗ್ ಗೊಬ್ಬರ ತಗೊಂಡ್ರಿ, ಕಟ್ಟಲಿಕ್ಕೆ ಆಗೋದಿಲ್ಲ, ಕಟ್ಟಿಸುವಂತ ತಾಕತ್ತು ಬೇಕು ನಮಗೆ. ಅವರನ್ನ ಅವರ ತಲೆಯಲ್ಲಿ ತುಂಬಿ ಕಟ್ಟಿಸ್ಬೇಕು ಅದನ್ನ. ಇಲ್ಲದ್ರೆ ಆಗೋದನ್ನ ಪುಸಲಾಯಿಸಿ ನೋಡಪ್ಪ ಈ ತರ ಇದೆ ಕಟ್ಟು ಸಂಸ್ಥೆ ಬಹಳ ಲಾಸ್ ಆಗುತ್ತೆ. ಇದಿರ್ಬೇಕು ಸರ್, ಸಾಲ ಕೊಡೋದು ತಪ್ಪಲ್ಲ, ಅಥವಾ ಯಾರಿಗೋ ಕಷ್ಟದಲ್ಲಿದ್ದವ್ರಿಗೆ ಯುಟಿಲೈಸ್ ಮಾಡಿ ಕೊಡ್ಸೋದು ತಪ್ಪಲ್ಲ. ಅದ್ರ ನೀವು ಹೇಳಿದಾರಲ್ಲ, ಇದು ಫೈನಲಿ ಬೇಕಾಗಿರ್ತಕ್ಕಂಥ ಒಂದು 2-3 ಜನ ಅಷ್ಟೇ ಕಟ್ಟದೆ. ಅವರು ಪಾಪ ಅವ್ರಿಗೂ ಕಷ್ಟ ಇರುತ್ತೆ ಅಲ್ವಾ, ಅವ್ರನ್ನ ಮನವೊಲಿಸ್ಬೇಕು ಅಷ್ಟೇ. ಕಟ್ತಾರೆ, ಇವತ್ತು ಬಂದಿದ್ರು ಕಟ್ತೀವಿ ಅಂತ ಹೇಳಿದ್ದಾರೆ, ಕಟ್ಲಿ. ಅವ್ರಿಗೆ ಒಂದು ವಾರ ಟೈಮ್ ಕೊಡೋದು. ಹೌದು, ಯಾಗಾದ್ರೂ ಹೋದ್ರೆ ಕಟ್ತಾರೆ. ಇರುತ್ತಲ್ಲ ಸರ್. ಹೌದು, ಅಲ್ಲ ರೈತರಿಗೆ ಬೇಕಾಗಿರ್ತಕ್ಕಂಥದ್ದೇ ಅದು ಸರ್. ಆ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥವ್ರು ಬೇಕು. ಏನೋ ಆಯ್ಕೆ ಮಾಡ್ಕೊಂಡು ನಮ್ಮ ಸರ್ ಜೊತೆಗೆ ನೋಡಿ, ನೀವು ಒಬ್ಬ ಶಾಸಕ ಮಾಡ್ಲಿಕ್ಕಾಗಲ್ಲ, ಒಬ್ಬ ಮಂತ್ರಿ ಮಾಡ್ಲಿಕ್ಕಾಗಲ್ಲ, ಒಬ್ಬ ಮುಖ್ಯಮಂತ್ರಿ ಪ್ರಧಾನಮಂತ್ರಿನೂ ಮಾಡ್ಲಿಕ್ಕಾಗಲ್ಲ. ಒಬ್ಬ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ನೇರವಾಗಿ ಸಹಾಯ ಮಾಡ್ತಕ್ಕಂಥ ತಾಕತ್ತು ನಿಮಗೆ ಮಾತ್ರ ಸಹಕಾರಿ ಸಂಘದ ಸಿಇಒಗಳಿಗೆ ಮತ್ತು ನಿಮ್ಮ ಅಧ್ಯಕ್ಷ ಉಪಾಧ್ಯಕ್ಷಗಳಿಗೆ ಇರುತ್ತೆ. ನೇರವಾಗಿ ಯಾಕೆ ಮದುವೆ ಇರುತ್ತೆ, ಬರ್ತಾರೆ, ಅವ್ರಿಗೆ ಯಾವ್ದಾದ್ರು ಒಂದು ವೃತ್ತಲ್ಲಿ ಸಹಾಯ ಮಾಡಬೇಕು. ಅದು ಯಾವುದೋ ಸಾಲ ಆಗಿರ್ಬೋದು, ಅದು ಕೊಟ್ಟ ಟೈಮಿಗೆ ಕೊಡೋದು. ಒಬ್ಬ ಇವ್ನು ಕೊಟ್ಟಿಗೆ ಹೋದ್ರೆ 5,000 ಕೊಟ್ಟು ಕಳಿಸ್ಬೋದು, ಮೇಲೆ ತಗೋದ್ರೆ ಅದು ಜಿಲ್ಲಾ ಪಂಚಾಯತ್ 5,000 ಕೊಡ್ಬೋದು. ರೈತರಿಗೂ ಅಷ್ಟೇ ಸರ್. ಈಗ ರೈತರಿಗೆ ಒಂದು 5 ಲಕ್ಷ ಅವರಿಗೆ ಲೋನ್ ಇದೆ, ಈಗ ಕ್ರಾಪ್ ಲೋನ್ ಲೋನ್ ಇದೆ ಅಲ್ಲ, 0%. ಅವರು ಅದನ್ನ ಅದೇ ಟೈಮಲ್ಲಿ ಕಟ್ಟಿದ್ರೆ ವಿತಿನ್ 10 ಡೇಸಲ್ಲಿ ಅವರಿಗೆ ಸಿಗುತ್ತೆ ನೋಡಿ. ಈಗ ನಮ್ಮ ಸಿಒ ಇರೋದ್ರಿಂದ, ಈ ಸಿಒ ಇರೋದ್ರಿಂದ ನಾನೇ ಹೇಳ್ತಾ ಇದ್ದೇನೆ, ಅದನ್ನ 10-15 ದಿವಸದ ಒಳಗೆ ನೀವು ಎಲ್ಲಾದ್ರೂ ಅಡ್ಜಸ್ಟ್ ಮಾಡಿ ಕಟ್ಟಿ. ಸುಮ್ಮನೆ ನೀವು ಇದು ಮಾಡೋದು ಬೇಡ. ಕಟ್ತಾ ಇದ್ದಾರೆ, ಈಗ ಎಷ್ಟೋ ಜನ ಕಟ್ತಾ ಇದ್ದಾರೆ. ಸರ್ಕಾರದಿಂದ ಆರ್ಡರ್ ಬಂದಿದೆ, ಯಾಕೆಂತ ಹೇಳಿದ್ರೆ 0% ಇಂಟ್ರೆಸ್ಟ್. ಮಿಸ್ ಆದ್ರೆ 3% ಅಲ್ಲ, 5 ಲಕ್ಷಕ್ಕೆ 0% ಇಂಟ್ರೆಸ್ಟ್ ಇರುವಾಗ ನೀವು ಅದನ್ನ ರಿನ್ಯೂ ಮಾಡಬಾರ್ದು ಅಂತೇಳಿ ಸರ್ಕಾರದ ಆರ್ಡರ್ ಇದೆ. ನಾವು ಅವರಿಗೆ ಮನವೊಲಿಸ್ಬೇಕಷ್ಟೇ. ಕಟ್ತಾ ಇದ್ದಾರೆ ಅವರಿಗೆ. ನಾವು ಈಗ ಹೇಳಲಿಕ್ಕೆ ಆಗೋದಿಲ್ಲ ಸರ್ಕಾರದ ಆರ್ಡರ್ ಇದೆಯಪ್ಪ ಅಂತ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಈಗ ಹೊಸ ಆರ್ಡರ್ ಮಾಡ್ಕೊಂಡಿದ್ದೀರಾ ಅಂತೇಳಿ ನಮ್ಮ ಮೇಲೆ ಮೊದಲೇ ಈಗ ನೀವು ಮಾಡ್ಕೊಂಡಿದ್ದು ಅಂತ ಹೇಳ್ತಾರೆ. ನಾವು ಹೇಳಿದ್ರೆ ಆಗೋದಿಲ್ಲ, ನೀವು ಹೇಳಿದಾಗೆ ಆಗಲಿ ಅಂತೇಳಿ ನಾವು ಅವ್ರ ಜೊತೆಯಲ್ಲಿ ಗುಂಪಲ್ಲಿ ಹೇಳ್ಬೇಕಷ್ಟೇ. ಆಯ್ತು, ಈಗ ಸೇಮ್ ಪ್ರೋಸೆಸ್ ನಡ್ಕೊಂಡು ಹೋಗ್ಬಿಟ್ಟು ಅವ್ರಿಗೂ ನೆಮ್ಮದಿ, ನಿಮಗೂ ಕೂಡ ಕೆಲಸ ಮಾಡೋದು ತೃಪ್ತಿ ಸಿಗುತ್ತೆ. ಸರ್, ಉಪಾಧ್ಯಕ್ಷರಾಗಿ ಏನಾಗ್ತದೆ ಅಂದರೆ, ಸಂಘವನ್ನು ಮೇಲೆತ್ತಕ್ಕಂಥದ್ದಷ್ಟೇ ಅಲ್ಲ, ಒಳ್ಳೆ ಸರ್ವಿಸ್ ಕೂಡ ಕೊಡಬೇಕಾಗ್ತದೆ, ಜನರ ಜೊತೆ ಬೆರೀಬೇಕು, ಜೊತೆಗೆ ಸಿಬ್ಬಂದಿಗಳನ್ನು ಕ್ಯಾರಿ ಮಾಡಬೇಕು ಅದೇ ಟೈಮಲ್ಲಿ ಕರೆಕ್ಟಾಗಿ, ಜೊತೆಗೆ ಒಂದು ಉತ್ತಮವಾದಂಥ ವೇತನ ಸೌಲಭ್ಯಗಳನ್ನು ಕೊಡಬೇಕು. ಈಗ ಯಾರೋ ಸ್ಕೂಲಿಗೆ ಸೇರಿಸ್ಬೇಕಾ ಅಥವಾ ಮದುವೆ ಏನೋ ಒಂದು ಇರುತ್ತೆ ಅವ್ರ ಸಿಬ್ಬಂದಿಗಳಿಗೆ, ಆ ಸಂದರ್ಭದಲ್ಲಿ ಕೊನೆ ಪಕ್ಷ ಸಾಲವನ್ನು ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು ಇದೆಲ್ಲ ಇರುತ್ತೆ. ಸೊ ನಿಮ್ಮ ಬ್ಯಾಂಕಲ್ಲಿ ಹೇಗೆ ಈ ಪ್ರೋಸೆಸ್ ನಡೀತಾ ಇದೆಯಾ ಸರ್? ನಮ್ಮಲ್ಲಿ ಆಗ್ತಾ ಇದೆ. ಈಗ ಅದು ಮದುವೆ ಅಂತ ಹೇಳಿದ್ರೆ, ನಾಳೆ ಮದುವೆ ಅಂತ ಹೇಳಿದ್ರೆ ಇವತ್ತು ಕೊಡಲಿ, ಅದಾಗಲ್ಲ. ಇವತ್ತು ಅವರು ಈಗ ಮಗಂದು ಮದುವೆ ಅಂತ ಹೇಳುವಾಗ ಮದುವೆ ಲೋನ್ ಅಂತ ಸಾಲ ಅಂತ ಏನು ಇಲ್ಲ, ಬೈಲದಲ್ಲೂ ಇಲ್ಲ, ಆಕ್ಟಲ್ಲಿ ಯಾವುದ್ರಲ್ಲೂ ಇಲ್ಲ, ಕೊಡುವಾಗೂ ಇಲ್ಲ. ಯಾವುದೋ ಒಂದು ತರದಲ್ಲಿ ಅವರಿಗೆ ಒಂದು ಸೂರ್ಟಿ ಲೋನ್, ಒಂದು ಸೂರ್ಟಿ ಲೋನ್ ಕೊಡೋದು. ಕ್ರಾಪ್ ಲೋನ್ ಅನ್ನ ಸ್ವಲ್ಪ ಅವ್ರಿಗೆ 2 ಲಕ್ಷ ತೆಗೆದಿದ್ರೆ ಅದೊಂದು 3 ಲಕ್ಷಕ್ಕೆ ಮಾಡೋದು, ಇದೆಲ್ಲ ಮಾಡಿ ಕೊಡ್ತಿದ್ದೇವೆ. ಹಾಗೆ ಸುಮಾರು ಆಗಿದೆ. ಈಗ ಎಲ್ಲ ನಾವು ಈಗ ಬನಪೇಟೆ ಕೃಷಿ ಇದರಲ್ಲಿ ಮಾತ್ರ ಅಲ್ಲ, ಎಲ್ಲಾ ಸೊಸೈಟಿಯಲ್ಲೂ ಶೂರಿಟಿ ಅಂದ್ರೆ ಸರ್ ಮಾಡ್ತಿದ್ದೀವಿ. ಒಂದು ನಿಮಿಷ, ಶೂರಿಟಿ ಅಂದ್ರೆ ಒಬ್ಬನಿಗೆ 2 ಜಾಮೀನು ತಗೊಳ್ಳೋದು. ಹೌದು, ಜಾಮೀನು ಸಾಲ. ಅದರಲ್ಲಿ ನಾವು ರೋಲಿಂಗ್ ಮಾಡ್ತೀವಿ. ಅವ್ರಿಗೂ ತೊಂದರೆ ಆಗಲ್ಲ. ಹೌದು, ಟೈಮ್ ಕಟ್ಸ್ತೀವಿ ನಾವು. ಹೌದು, ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲ, ಇಲ್ಲಿ ನನ್ನ ಅನಿಸಿಕೆ ಏನಾಗ್ತದೆ ಅಂದರೆ, ಯಾರು ಕಟ್ತಲೇ ಉಳಿಯಲ್ಲ. ಒಂದು ನೋಡಿ, ಇಲ್ಲಿ 5 ಲಕ್ಷ ಅವರು ಒಂದು ಎಕರೆ ಕೊಟ್ಟಿದ್ರೆ, ಈ ಒಂದು ನನಗೆ ತಿಳಿದಾಗೆ ನಮ್ಮ ಕಾಫಿ ತೋಟದ ಬೆಲೆ 30-40 ಲಕ್ಷ ಇರುತ್ತೆ ಈಗಿನ ವ್ಯಾಲ್ಯೂ. ಅವನ 30 ಲಕ್ಷಕ್ಕೆ ಯಾಕೆ 5 ಲಕ್ಷಕ್ಕೋಸ್ಕರ 30 ಲಕ್ಷಕ್ಕೆ ಹಾಕ್ತಾರೆ. ಸೊ ಹಾಗಾಗಿ ಇದೊಂದು ಭಯ ಇಲ್ಲ ಈಗ. ಶೂಟಿನೂ ಅಷ್ಟೇ, ಇಲ್ಲಿನ ಸದಸ್ಯರಿಗೆ ಮಾತ್ರ ಸೂಟಿ, ಹೊರಗಿನವರು ಬಂದು ಸೂಟಿ ಹಾಕ್ಲಿಕ್ಕೆ ಆಗೋದು. ಇಲ್ಲಿ ಸದಸ್ಯರನ್ನೇ ಸೂಟಿ ಹಾಕೋದ್ರಿಂದ ನಮಗೊಂದು ಧೈರ್ಯ ಕಟ್ತಾರೆ ಅಂತ ಗ್ಯಾರಂಟಿ ಇದೆ. ಇಲ್ಲದಾದ್ರೆ ಅವರಿಗೆ
ಸಾಲದಲ್ಲಿ ತೊಂದರೆ ಆಗ್ತದೆ. ಹೌದು, ಹಾಗಾಗಿ ಅದರಿಂದ ಸೂಟಿಯವನ್ನ ಅವನ್ನ ತಗೊಂಡು ಬರ್ತಾನೆ. ನಾನು ನಾಳೆ ಆಗಿಲ್ಲ, ನಾಳೆ ಸಾಲ ತಗೊಂಡು ಮಾಡಿ ಕಟ್ಟು ಅಂತ ಬರ್ತಾರ. ಅದೇ ನನಗೆ ಗೊಬ್ಬರ ನಾಳೆ ತಗೊಳ್ಬೇಕು, ನೀನು ಕಟ್ಟು ಬಾ ಅಂತ ಕಟ್ಟು ಬಾ ಅಂತ. ಎಸ್ ಸರ್, ಇನ್ನೊಂದೇನಂದ್ರೆ ನೀವು ಇವ್ರಿಗೆಲ್ಲ ಸರಿ, ಸದಸ್ಯರಿಗೆ ನೀವು ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ನಿಯಮ ಅನ್ವಯಿಸುತ್ತೆ. ಓಕೆ, ಇಲ್ಲಿ ನಿಮ್ಮ ಇವರು ಕೂಡ ನಿಮ್ಮ ಆಡಳಿತ ಮಂಡಳಿಯವರು ಇದ್ದೀರಾ, ನೀವು ಕೂಡ ಸಾಲ ತಗೋಬೇಕಾಗುತ್ತೆ. ಏನು ಸಾಲ ತಗೊಬಾರ್ದು ಅಂತಿಲ್ಲ, ಎಲೆಕ್ಷನ್ ಗೆದ್ದ ತಕ್ಷಣ ಸಾಲ ತಗೊಬಾರ್ದಪ್ಪ ನೀವು ಆಡಳಿತ ಮಂಡಳಿಯವರು ಎಲ್ಲೂ ಇಲ್ಲ. ಟೌನ್ ಕೋಆಪರೇಟಿವ್ ಬ್ಯಾಂಕಿಗೆ ಮಾತ್ರ ಅನ್ವಯಿಸುತ್ತೆ ಸಾಲ ತಗೊಳ್ಳುವಂತಿಲ್ಲ ಅಂತ. ಬಟ್ ನೀವು ಇಲ್ಲಿ ಸಾಲವನ್ನು ಸಾಲ ಕ್ಷೇತ್ರನೇ ಇರುತ್ತೆ. ಇಲ್ಲಿ ಸಾಲ ತಗೋಬೇಕಾದ್ರೆ ಏನೆಲ್ಲ ನಿಯಮಗಳಿದ್ದಾವೆ. ಕಾರಣ ಏನಂದರೆ ನೋಡಿ, ನಾನೊಂದು ಬ್ಯಾಂಕಿಗೆ ಇಂಟರ್ವ್ಯೂ ಮಾಡಿಕೊಂಡು ಕೊಡಗಲ್ಲೇ ಕೊಡಗು ಮಾಡೋದು ಹಳ್ಳಿ ಕೋಆಪರೇಟಿವ್ ಸಹಕಾರಿ ಸಂಘದಲ್ಲಿ ಅಲ್ಲೇನಾಗುತ್ತೆ ಅಂದರೆ ಮೀಟಿಂಗ್ ಕರೀತಾರೆ. ನನ್ನ ಕರೆದುಬಿಟ್ಟು ಮೀಟಿಂಗ್ ಆದಮೇಲೆ ಸರ್ ನೀವು ಇಂಟರ್ವ್ಯೂ ಮಾಡಿ ಅಂತ ಹೇಳ್ತಾರೆ. ಸರಿ ಅಂತ ನಾನು ಅದೇ ಜಾಗದಲ್ಲಿ ಕೂರ್ತೀನಿ, ಅವರ ಚಾನಲ್ಲೇ ಕೂರ್ತೇನೆ. ಕೂತು ಮೀಟಿಂಗ್ ಆಗುತ್ತೆ. ಏನು ಮೀಟಿಂಗ್ ಆಗುತ್ತೆ ಅಂದರೆ ಸಾಲವನ್ನು ತಗೊಂಡಿದ್ದು ಮೀಟಿಂಗ್ ಮಾಡ್ತಾರೆ ಯಾರು ಆಡಳಿತ ಮಂಡಳಿಯವರು. ಆಗ ಅಲ್ಲಿ ಬಸಪ್ಪ ಅಂತ ಸಿ ಇ ಹೇಳ್ತಾರೆ, ಏನು ಡಾಕ್ಯುಮೆಂಟ್ಸ್ ಏನು ಕೊಡ್ತೀರಾ ಸರ್ ಅಂತ. ಅಧ್ಯಕ್ಷ ಹೇಳ್ತಾರೆ, ಏನು ಡಾಕ್ಯುಮೆಂಟ್ ಕೊಡಬೇಕು, ಅವರಿಗೆ ಇವ್ರು ಸೈನ್ ಆಗ್ತಾರೆ, ಇವ್ರಿಗೆ ಇವ್ರು ಸೈನ್ ಆಗ್ತಾರೆ. ಅಧ್ಯಕ್ಷರಿಗೆ ಉಪಾಧ್ಯಕ್ಷರು, ಡೈರೆಕ್ಟ್ರಿಗೆ ಮತ್ತೊಬ್ಬ ಡೈರೆಕ್ಟ್ರು, ಆ ಡೈರೆಕ್ಟ್ರು ಮತ್ತೊಬ್ಬ ಡೈರೆಕ್ಟ್ರು. ಈಗ ನಾವು ಸೈನ್ ಹಾಕ್ತೀವಿ, ನೀವು 50,000 ಮೊದಲು ಬರುತ್ತೆ, ಲಾಸ್ಟ್ 1 ಲಕ್ಷಕ್ಕೆ ಹೋಗಿ ನಿಲ್ಲುತ್ತೆ. ಇಲ್ಲ ಸರ್, ಆ ಥರ ಆಗೋದಿಲ್ಲ. ಅದು ನಿಜವಾಗ್ಲೂ ಹೇಗೆ ಅಂತ ಹೇಳಿದ್ರೆ, ನಾವು ಸದಸ್ಯರ ಥರನೇ ಇದು ಸರ್ ಬೇಕಾಗಿರ್ತಕ್ಕಂಥ. ನಾವು ಈಗ 1300 ಸದಸ್ಯರಿದ್ದಾರೆ ಅಂತ ಹೇಳುವಾಗ ಅವ್ರ ಥರನೇ ನಾವು ಏನೋ ಚುನಾಯಿತರಾಗಿ ಇದ್ದೀವಿ ಅಂತ ಅಷ್ಟೇ ಅಷ್ಟೇ. ಅವ್ರಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅವರಿಗೆ ಸಾಮಾನ್ಯರಿಗೆ ಹೇಗೆ ರೂಲ್ಸ್ ಇದೆ, ಸೇಮ್ ಅದೇ ರೂಲ್ಸ್ ನಮಗೆ ಅನ್ವಯಿಸಬೇಕು. ನಾನೀಗ ಒಂದು 2 ಎಕರೆಗೆ ಕ್ರಾಪ್ ಒಂದು ತೆಗಿಬೇಕು. ಸದಸ್ಯ ಯಾವ ಇದನ್ನು ಕೂಡ RTC ಕೊಡ್ತಾನೆ, ಯಾವ್ದು ರಿಜಿಸ್ಟ್ರೇಷನ್ ಮಾಡ್ತಾನೆ, ಎಲ್ಲ ನಾನು ಮಾಡಬೇಕು. ಖಂಡಿತ ಸರ್ಕಾರ. ನಾನು ಉಪಾಧ್ಯಕ್ಷನಾಗಿ ನನಗೆ ಅದು ಆಗೋದಿಲ್ಲ, ನಮ್ಮ ಕೈಗಳಿಗಿದೆ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಖಂಡಿತ ಅದು ಸರ್ಕಾರಕ್ಕೆ ವಿರುದ್ಧ ಆಗ್ತದೆ, ನಮ್ಮ ಸಂಘಕ್ಕೂ ವಿರುದ್ಧವಾಗಿ ಆಗ್ತದೆ. ಸರಿಯಾದ ಮಾತು ಹೇಳಿದ್ರೆ ನಿಜವಾಗ್ಲೂ ಅವರಿಗೆ ಏನು ಇದೆ ಅದೇ ನಮಗೂ ಬೇಕು. ಖಂಡಿತ ಸರ್. ಯಾಕೆಂದ್ರೆ ಈ ತರ ಇದ್ದಾಗ ಮಾತ್ರ ಸರ್ ಸಂಘ ಉಳಿಯೋದು. ಸಹಕಾರಿ ಸಂಘ ಉಳಿಬೇಕು ಅಂದ್ರೆ ಮೊದಲು ನೀವು ಸರಿಯಾಗಿರ್ಬೇಕು. ಇಲ್ಲಪ್ಪ ನಾನೇ ಕೈ ಹಾಕ್ತೀನಿ ಅಂದಾಗ ಅವ್ರು ಇನ್ನೇನು ಮಾಡ್ತಾರೆ, ಯಾರೋ ಸಿಬ್ಬಂದಿ ಅವರೇ ಮಾಡ್ತಿರ್ತಾರೆ, ನನಗೇನಪ್ಪ ಭಯ ಅನಿಸ್ತಿದೆ ಬಂದ್ಬಿಡ್ತಾರೆ. ನೀವು 10 ರೂಪಾಯಿ ತಗೊಂಡು 20 ರೂಪಾಯಿ ತಗೊಂಡು ಅದೇ ಸಂಘ ಹಾಕಿರ್ತಾರೆ. ಸರಿ ಹೇಳೋದು, ಮುಂದ್ಗಡೆ ಹೋಗೋ ಎತ್ತು ನೆಟ್ಟಿಗೆ ಹೋದ್ರೆ ಅದ್ರ ಹಿಂದ್ಗಡೆ ಕೂಡ ಅದೇ ಅದರ ಹಿಂದ್ಗಡೆ ಹೋಗೋದು ಕರೆಕ್ಟ್ ಸರ್. ಅದು ನೆಟ್ಟಿಗೆ ಇರಬೇಕು. ಅದು ನೆಟ್ಟಿಗೆ ಹೋದ್ರೆ ಹಿಂದ್ಗಡೆ ಇರೋರು ಅವ್ರು ಹೇಳ್ತಾರೆ, ನಾನು ಯಾಕೆ ಸಿಬ್ಬೊಬ್ಬರು ಅವರೆಲ್ಲ ಅವರೇ ತಗೊಂಡವ್ರು, ಅವ್ರು 10 ರೂಪಾಯಿ ತಗೊಂಡ್ರು 20 ರೂಪಾಯಿ ತಾತೀನಿ ಅಷ್ಟೇ. ಅದು ನಿಮ್ಮ ಇದಕ್ಕೆ ಸೇರ್ತಿರ್ತಾರೆ ಅಷ್ಟೇ. ಸಹಕಾರಿ ಸಂಘಗಳು ಇಲ್ಲಿ ಆ ಥರ ಇರ್ತಾವೆ ಖಂಡಿತವಾಗ್ಲೂ. ಆ ಥರ ಸಂಘಗಳು ನಿಜವಾಗ್ಲೂ ನನ್ನ ಅನಿಸಿಕೆ ಪ್ರಕಾರ ಬೆಳೆಯಲ್ಲ. ಏಕೆಂತಂದರೆ ಸರ್, ಈಗ CEO ನಿಮ್ಮನ್ನ ದಬಾಯಿಸೋಕ್ಕಾಗಲ್ಲ. ಈಗ ನೀವು ಸಾಲ ಕಟ್ಟಿ ಅಂತ CEO ಗಲಾಟೆ ಮಾಡ್ಲಿಕ್ಕೆ ಆಗಲ್ಲ, ನಿಮ್ಮ ಹತ್ರ ನಿಮ್ಮ ಮನೆ ಹತ್ರ ಬರ್ಲಿಕ್ಕಾಗಲ್ಲ. ಅಧ್ಯಕ್ಷರು ಸಾಲ ಕಟ್ಟಿದವರು ಮಂತಕೋ CEO ಸಿಬ್ಬಂದಿ ನಿಲ್ಲಕ್ಕಾಗತ್ತಾ ಸರ್? ನಿಮ್ಮ ಮನೆ ಹತ್ರ ಎದುರುಗಡೆ ಬಂದು ನಿಂತ್ಕೊಳ್ಳಾಗತ್ತಾ ಸರ್? ಸಾಲ ಕಟ್ಟಿ ಇರ್ತಾ, ಯಾಕೆಂದ್ರೆ ಆ ಧೈರ್ಯ ಇರಲ್ಲ ಅವರಲ್ಲಿ. ಸೊ ಹಾಗಾಗಿ ಡಾಕ್ಯುಮೆಂಟ್ ಇದ್ದಾಗ ನೀವೇ ಥರ ಕಟ್ಟಿ ಹೋಗ್ತೀರಾ. ಹಾಗೆ ನಿಜವಾಗ್ಲೂ ಎಲ್ಲ ಈಗ ನಾವು ಸಾಲ ತೆಗಿಬೇಕಾದ್ರೂ ನಮ್ಮ ಮಾಸಿಕ ಸಭೆ ಇರ್ತದೆ, ಕಂಪ್ಲೀಟ್ ಡಾಕ್ಯುಮೆಂಟ್ ಇಲ್ಲಿಗೆ ಬರಬೇಕು. 13 ಜನ ನಿರ್ದೇಶಕರು ಅದು ನೋಡ್ಬೇಕು. ಅದನ್ನ ಯಾರ್ಯಾರು ಅದನ್ನ ನಾವು ನೋಡಿ ಅದನ್ನ ಪಾಸ್ ಮಾಡ್ಬೇಕು. ನಾವು ಅಧ್ಯಕ್ಷರದ್ದು ಇರ್ಬೋದು, ಉಪಾಧ್ಯಕ್ಷರದ್ದು ಇರ್ಬೋದು, ಇವರು ನಿರ್ದೇಶಕರದ್ದು ಇರ್ಬೋದು. ಅದನ್ನ ಎಲ್ಲರೂ ನೋಡಿ ಕೊಡ್ಬೋದು ಅಂತ ಹೇಳಿದ್ರೆ ಮಾತ್ರ ಕೊಡೋದು ನಾವು. ಈಗ ನಂದೇ ಈಗ ಯಾವ್ದಾದ್ರು ಒಂದು RTC ಇಲ್ಲ, ಇವ್ನು ಹೇಳ್ಬೋದು ನಿಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಒಪ್ಕೊಳ್ಬೇಕು. ನಾನು ಒಪ್ಕೋಬೇಕು ಸರ್. ಹೌದು ನೋಡಿ, ಇದು ಹಾನೆಸ್ಟ್ ಅಂದರೆ ಇದು ಸರ್. ನಾನು ಹೇಳೋದು, ನೀವು ಹೊರಗಡೆ ಬಂದು ಕೂತಿರ್ತಕ್ಕಂಥದ್ದು ಕೇವಲ ಏನೋ ರಾಜಕಾರಣ ಮಾಡ್ತೀನಿ ಅಂತಲ್ಲ. ಆದರೆ ನಾನು ಈ ಸಂಘವನ್ನು ಬೆಳೆಸ್ತೀನಿ ಅನ್ನೋ ಒಂದು ಚೂರು ಏನು ನಾನು ಇಷ್ಟು ಮಾಡ್ತೀನಿ ಅಂತ ಕೊನೆಯ ಪಕ್ಷ ಒಂದು ಇಷ್ಟ ಆದರೂ ಇರಬೇಕಲ್ಲಿ ಮನಸ್ಸಲ್ಲಿ. ಒಂದು ಮೂಲೆಯಲ್ಲೆಲ್ಲೋ ಇಲ್ಲಪ್ಪ ಈ ಸಂಘನ ಬೆಳೆಸ್ತೀನಿ ಅಂದ್ಬಿಟ್ರೆ ನೀವು ಹೇಳಿದ್ರಲ್ಲ, ಈ ನಿಯಮಗಳೆಲ್ಲ ನೀವು ಆಟೋಮೆಟಿಕ್ಕಾಗಿ ಮಾಡ್ತೀರಾ, ಸೆಲ್ಫ್ ಆಗಿ ಸ್ವಯಂ ಆಗಿ ಈ ಕಂಡೀಷನ್ ಹಾಕಿರ್ತಾ ಹೋಗ್ತಾರೆ ಸರ್. ಏನೋ ಮಾಡೋಂಗಿಲ್ಲ, ಕೆಲವರು ದುಡ್ಡು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಸಹಕಾರ ಸಂಘದೊಳಗೆ ಕೆಲಸ ಏನು ಮಾಡೋದಿಲ್ಲ. ಚೆನ್ನಾಗಿ ನಡಿಬೇಕು, ನಮ್ಮ ಹಿರಿಯರು ಮಾಡದಂತ ಸಂಘ ಇದು ಉಳಿಬೇಕು ಸರ್. ನಮ್ಮ ತಂದೆಯವರು ಇಲ್ಲಿದ್ರು, ಇದಾಗಿದ್ರು, ಅವ್ರದ್ದು ಹೆಸರು ಉಳಿಬೇಕು. ನಮಗೆ ಸಂಸ್ಥೆ ಉಳಿಬೇಕು, ಚೆನ್ನಾಗಿ ನಡೆಸಬೇಕು, ಒಳ್ಳೆ ಹೆಸರು ತಗೊಳ್ಬೇಕು. ಇಷ್ಟೇ ಸರ್ ಬೇಕಾಗಿರ್ತಕ್ಕಂಥದ್ದು. ನಾವು ರಾಜಕಾರಣ ಮಾಡಬೇಡಿ ಅಂತ ಹೇಳೋದು, ರಾಜಕಾರಣ ಮಾಡಬೇಡಿ ಅಂತ ಹೇಳಿದ್ರೆ ಫೂಲ್ ಆಗ್ತಾರೆ ಅವರು. ಸಂಘದ ಹೊರಗಡೆ ನೀವು ಏನು ರಾಜಕಾರಣ ಮಾಡ್ಬೇಕಾದ್ರೆ ನೀವು ಬಿಟ್ಟಿರ್ತಕ್ಕಂಥ ವಿಚಾರ. ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಸರ್, ಇಲ್ಲಿ ರಾಜಕಾರಣ ಇಲ್ಲ. ಹೌದು, ಇಲ್ಲಿ ಈಗ ನೋಡಿ, ನಾನು BJP, ಇವರು ಕಾಂಗ್ರೆಸ್, ಯಾವ್ದಾವ್ದೋ ಪಾರ್ಟಿಯಲ್ಲಿದ್ದಾರೆ. ಮೊದಲೇ ಹೇಳಿದ್ದೀವಿ, ಇದ್ರೊಳಗೆ ಬಂದ ಮೇಲೆ ರಾಜಕೀಯ ಇಲ್ಲ, ಎಲ್ಲ ಒಂದಾಗಬೇಕಷ್ಟೇ. ಎಲ್ಲ ಒಂದೇ. ಈ ರಾಜಕೀಯಕ್ಕಂತ ಹೋದ್ರೆ ಇದು ಹಾಳಾಗೋದು ನಮ್ಮ ಸಂಸ್ಥೆ ಮಾತ್ರ. ಹೌದು,
ಇದರಲ್ಲಿ ನಾವು ಒಂದು ಸೈಡಲ್ಲಿ ಬಿಜೆಪಿ ಅವರು ಕೂಡೋದು, ಇನ್ನೊಂದು ಸೈಡಲ್ಲಿ ಕಾಂಗ್ರೆಸ್ ಅವರು ಸರಿ ಆಗೋದಿಲ್ಲ. ಅದು ಆಗ್ಬಾರ್ದು ಸರ್, ಆಗ್ಬಾರ್ದು ಅದು. ಇದಕ್ಕೆ ಸರ್ ಉದಾಹರಣೆ ಅಂದರೆ ನಿಮ್ಮ ಶುಂಠಿಕೊಪ್ಪ ಅಲ್ಲಿ ಇಡೀ ಇದಿರ್ತಕ್ಕಂಥದ್ದು BJP, ಒಬ್ಬರು ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ, ಡಿಸೋಜಾ ಅಂತ. ನಾನು ಇಂಟರ್ವ್ಯೂ ಮಾಡೋಕೆ ಹೋದಾಗ ಅವ್ರ ಅಧ್ಯಕ್ಷರು ಇರ್ತಕ್ಕಂಥವ್ರೆಲ್ಲರೂ BJPನೇ, ಅಧ್ಯಕ್ಷರು ಮಾತ್ರ ಕಾಂಗ್ರೆಸ್. ಕಾರಣ ಏನಂದ್ರೆ ತುಂಬಾ ವರ್ಷದಿಂದ ಕೆಲಸ ಬರ್ತಾ ಇದ್ದಾರೆ ಅವರು. ಹಾಗಾಗಿ ಅವ್ರನ್ನ ಇಲ್ಲ ಈ ಸರಿ ನೀವೇ ಅಧ್ಯಕ್ಷ ಆಗ್ಬಿಡಿ, ಇಷ್ಟೊಂದು ವರ್ಷ ಗೆದ್ದಿದ್ದೀರಾ, ಸೀನಿಯರ್ ಇದ್ದೀರಾ ಅಂತ ತೋರಿಸಿದ್ರು. ಇದು ಆಗಬೇಕು ಸರ್. ಪಕ್ಷ ಪಕ್ಕಕ್ಕೆ ಇಟ್ಬಿಡೋಣ. ನೀವು ಹೊರಗಡೆ ಹೋಗಿ ಕಾಂಗ್ರೆಸ್ಗಾದ್ರು ಮಾಡಿ BJPಗಾದ್ರು ಮಾಡಿ ನಿಮ್ಮ ವೈಯಕ್ತಿಕ, ಬಟ್ ಒಳಗಡೆ ಯಾವಾಗ ಈ ಸಿಸ್ಟಮ್ ಜಾರಿಗೆ ಬರುತ್ತೋ ನಿಮ್ಮ ಸಹಕಾರಿ ಸಂಘವನ್ನು ಹಿಡಿಲಿಕ್ಕೆ ಯಾವ ಒಂದು ಕೈಲೂ ಸಾಧ್ಯ ಇಲ್ಲ. ರಾಜಕೀಯ ಆದರೆ ಸಂಘ ನಡೆಯೋದೇ ಲಾಸ್ಗೆ ಹೋಗೋದು. ಖಂಡಿತ ಸರ್. ಕೊನೆಯಲ್ಲಿ ಏನಾದರೂ ಹೇಳ್ಬೇಕು ಅಂತ ಹೇಳಿದ್ರು, ಕೇಳದೆ ಏನೋ ಪ್ರಶ್ನೆಗಳಿದ್ರು, ನೀವು ಹೇಳ್ಬೇಕು ಅಂತ ನಾನು ಕೇಳಲಿಲ್ಲ ಅಂದರೆ ಹೇಳಿ ಸರ್. ಇಬ್ರು ನೀವು ಈಗ ಬಂದಿದ್ದೀರಾ, ನಿಮಗೆ ಒಂದು ಧನ್ಯವಾದ ಅಂತ ಹೇಳ್ತಾ ನಾವೀಗ ಹೊಸದಾಗಿ ಕೂತಿದ್ದೀವಿ. ಹೌದು ಸರ್. ಅದೇ ಅವಾಗ ಹೇಳಿದ್ನಲ್ಲ ಸರ್, 2 ದಿವಸ ಆಗಿದೆ ಬಂದು ನಾವು ಈ ಬೋರ್ಡಲ್ಲಿ ಕೂತು ಎಲ್ಲರನ್ನೂ ಇದರಲ್ಲಿ ತಗೊಂಡು ನಾವು ಒಟ್ಟಿಗೆ ತಗೊಂಡು ಒಳ್ಳೆ ರೀತಿಯಲ್ಲಿ ಸಂಸ್ಥೆನ ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ಬೇಕು ನಮ್ಮ ಆಶಾಭಾವನೆ. ಅದಕ್ಕೆ ಎಲ್ಲರೂ ಸಹಕಾರನೂ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸಿಬ್ಬಂದಿ ವರ್ಗ, ಇವಾಗ ಆಗಲೇ ಹೇಳಿದಂಗೆ ಸಿಬ್ಬಂದಿ ವರ್ಗ, ನಮ್ಮ CEO ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ನಡೆಸುವಂಥ ಧೈರ್ಯನೂ ಇದೆ. ಖಂಡಿತ ಅವ್ರನ್ನ ಯಾರನ್ನ ನಾವು ಕೈ ಬಿಡೋದಿಲ್ಲ, ಚೆನ್ನಾಗಿ ನೋಡ್ಕೊಳ್ತೇವೆ. ಸಿಬ್ಬಂದಿ ವರ್ಗವೂ ಹಾಗೆ ಇದೆ. ಹಾಗೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಸರ್ ನೀವು ಯಾವ ಮೀಡಿಯಾದವರು? ಸರ್ News4 ಕನ್ನಡ ಅಂತ ಒಂದು ಸಹಕಾರಿ ಸಂಕುಲ ಅಥವಾ ಪತ್ರಿಕೆ ಇದೆ. ಇದು ಸಹಕಾರಿ ಸಂಘಗಳ ಬಗ್ಗೆ ಮಾತಾಡಬೇಕಂತಕ್ಕಂಥದ್ದು. ಸಹಕಾರಿ ಸಂಘಗಳು ಮತ್ತು MPCS ಮಿಲ್ಕ್ ಡೈರಿ ಇರ್ತದಲ್ಲ, ಹಾಲಿನ ಡೈರಿ, ಮತ್ತು ಒಬ್ಬರು ರೈತರು. ಪ್ರತಿ ಸಂಚಿಕೆ ಒಬ್ಬ ರೈತರನ್ನು ಆಯ್ಕೆ ಮಾಡ್ಕೊಳ್ತೇವೆ. ಯಾರು ಮಾದರಿ ರೈತ ಇರ್ತಾರೆ, ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇರ್ತಾರೆ, ಆ ರೈತನ ಬಗ್ಗೆ ಒಬ್ಬರ ಬಗ್ಗೆ. ಸರ್ ಹಾಸನ, ನಾನು ಬಂದು ಸೋಮವಾರಪೇಟೆ. ನಾನು ಸೋಮವಾರಪೇಟೆ. ಹೌದು ಸರ್, ಹೌದು. ಅಂದರೆ ನಾನು ಸಂಪೂರ್ಣ ಕರ್ನಾಟಕ ಎಲ್ಲ ಕಡೆ ಕೋಆಪರೇಟಿವ್ ಬ್ಯಾಂಕ್ ಇಂಟರ್ವ್ಯೂ ಮಾಡಿ ಕೊಡ್ತಕ್ಕಂಥದ್ದು. ಪ್ರತಿದಿನ ಒಂದು ಸಹಕಾರಿ ಸಂಘವನ್ನು ಇಂಟರ್ವ್ಯೂ ಮಾಡಿ ನಾನು ಕಳಿಸ್ಕೊಡ್ತಾರೆ, ಅದು ಪ್ರಸಾರ ಮಾಡ್ತಾರೆ. ಪ್ರತಿ ಸಂಚಿಕೆ ನಾನು ಆ ಪೇಪರ್ಗೆ ಎಡಿಟರ್ ಬಂದೆ, ನಾನು ಪತ್ರಿಕೆಗೆ ಏನು ಮ್ಯಾಗ್ಝಿನ್ ಇದೆ ಆ ಮ್ಯಾಗ್ಝಿನ್ಗೆ ಸಂಪಾದಕ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಥ್ಯಾಂಕ್ ಯು. ನಮ್ಮ ಹೆಸರು ಸರ್? ಓಕೆ ಸರ್. ಸರ್ ತಮ್ಮ ಹೆಸರು? ಸತೀಶ್ ಹೊಸಳ್ಳಿ ಅಂತ ಸರ್. ಸತೀಶ್ ಕೇಳಿದ್ದೇನೆ, ನಾನು ಹೆಸರು ಕೇಳಿದ್ದೇನೆ. ಸತೀಶ್ ಹೊಸಳ್ಳಿ. ಸನ್ಯಾಸ ಅಂತೆಲ್ಲ ಬರೋದು ನಿಮ್ಮದು? ಹೌದು ಸರ್, ಹೌದು ಸರ್. ನಾನು ಕೇಳಿದ್ದೇನೆ. ಶ್ರೀನಿವಾಸ್ ಅಂತ.